ಮಾರ್ಚ್ 14 ಒಂದು ಭಾಳ ಮುಖ್ಯವಾದ ದಿನ ನನ್ನ ಜೀವನದಲ್ಲಿ. ನನ್ನ ತಮ್ಮನ ಪಿಕ್ಚರು ಅಪ್ಪು ರಿಲೀಸ್ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಈ ದಿನಗಳು ಮತ್ತೆ ರಿವೈಂಡ್ ಆಗಿ ವಾಪಸ್ ಹೋಗಬಾರ್ದ. ಅಂದರೆ ಅಪ್ಪು ಪಿಕ್ಚರ್ ರಿಲೀಸ್ ಆಗಿತ್ತಲ್ಲ, ಆ ಸಮಯಕ್ಕೆ ಹೊರಟೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಮ್ಮ ಇರ್ತಿದ್ದರು, ಅಪ್ಪಾಜಿ ಇರ್ತಿದ್ದರು, ಅಪ್ಪು ಇರ್ತಿದ್ದ. ನಾವೆಲ್ಲ ಇಂಟ್ರೊಡ್ಯೂಸ್ ಆಗಿದ್ವಿ. ಶಿವಣ್ಣವರು, ನಾನು, ಅಪ್ಪು ಒಬ್ಬರು ಬಾಕಿ ಇದ್ದರು. ಅವ್ರದ್ದು ಬಂದಮೇಲೆ ಆ ಜನ ತಗೊಂಡಿದ್ದು ಒಂದು ಅವನನ್ನು ಹಬ್ಕೊಂಡಿದ್ದು ಅದು ಇನ್ನೂ ಮರೆಯೋಕ್ಕಾಗ್ತಿಲ್ಲ. ಥಿಯೇಟ್ರ್ಗಳಲ್ಲೆಲ್ಲ ವಿಸಿಟ್ ಮಾಡಿದ್ದು, ಅವನ್ನ ಎತ್ಕೊಂಬಿಟ್ರು ಹಂಗೆ. ಏನು ಈ ರೀತಿ ಮಾಡ್ತಾರೆ ಇವರು ಅಂತ. ಆ ದಿನಗಳೆಲ್ಲ ಬಾಯಲ್ಲಿ ಹೇಳೋಕ್ಕೆ ಆಗಲ್ಲ, ಅದು ಅನುಭವಿಸೋಕ್ಕೆ ಬರುತ್ತೆ. ಅದು ಶೂಟಿಂಗ್ ಹೋಗ್ತಾಯಿದ್ದೆ, ಬಟ್ ನಾನು ಹೇಗೆ ಮಾಡ್ತಾರೆ ಅಂತ ನೋಡೋಕ್ಕೆ ಹೋಗ್ತಿರ್ಲಿಲ್ಲ. ನಂದು ಮೊದಲನೇ ಪಿಕ್ಚರ್ ಅದು. ಅಂದರೆ ಒಬ್ಬ ಡಿಸ್ಟ್ರಿಬ್ಯೂಟ್ರಾಗಿ, ಪ್ರೊಡಕ್ಷನ್ ಕಂಟ್ರೋಲರ್ ಆಗಿ ನಂದು ಮೊದಲನೇ ಪಿಕ್ಚರು. ಆ ಸಿನಿಮಾಯಿಂದ ನಾನು ಪಿಕ್ಚರ್ ನೋಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಪ್ರೊಡಕ್ಷನ್ನ, ಆಫೀಸ್ನ ನೋಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ನನಗೆ ಒಪ್ಪಿಸಿದ್ರಾಗ ಹೋಗಿ ದುಡ್ಡಿಗೆ, ಖರ್ಚಿಗೆ ದುಡ್ಡು ಕೊಟ್ಬಿಟ್ಟು ಬರ್ತಾಯಿದ್ವಿ, ನೋಡ್ಕೊಂಬರ್ತೀವಿ, ಖುಷಿ ಪಡ್ತಾಯಿದ್ದೆ. ಏನು ಇವನಿಗೆ ಆ್ಯಕ್ಟಿಂಗ್ ಮರೆತೇ ಹೋಗಿಲ್ವಲ್ಲ, ಬಾಡಿಲೇ ಬಂದ್ಬಿಟ್ಟಿದೆ ಅವನಿಗೆ ಅಂತ ಅನ್ಸೋದು ನನಗೆ. ಗುರುಕಿರಣ್ ಅವ್ರು ಮ್ಯೂಸಿಕ್ ಮಾಡಿದ್ದು. ನಮ್ಮ ಚಿಕ್ಕಪ್ಪ, ನಮ್ಮ ತಂದೆ ಎಲ್ಲ ಕೂತ್ಕೊಂಡು ಕೇಳೋರು, ಇದನ್ನು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಸೊ ಆ ದಿನಗಳು ಮೆಲ್ಕಾಕೋಕ್ಕೆ ಚೆಂದ. ಅದು ನಮಗೇನೋ ಎಲ್ಲ ಟೈಮಲ್ಲೂ ಅಪ್ಪಾಜಿ ಇದ್ದರು. ಆಗ ಅವ್ರಿಗೂ ಖುಷಿಯಾಗೋಯ್ತು. ಅಪ್ಪು ಪಿಕ್ಚರ್ 100 days ಆಯಿತು ಅಂತ ದೊಡ್ಡ ಫಂಕ್ಷನ್ ಮಾಡಿದ್ವಿ. ರಜನಿಕಾಂತ್ ಅವ್ರು ಬಂದಿದ್ದರು, ಸರೋಜಾದೇವಿ ಅವ್ರು ಬಂದಿದ್ದರು. ರಜನಿಕಾಂತ್ ಅವ್ರು ಬಂದು ಮೈಕ್ ಮೇಲೆ ಒಂದು ದೊಡ್ಡ ಹೀರೋ ಇನ್ನೊಬ್ಬ ಹೀರೋ ಬಗ್ಗೆ ಹೊಗಳ್ತಾ ಇದ್ದಾರೆ. ಚಿಕ್ಕ ಹುಡುಗ ಅವನ ಬಗ್ಗೆ ಹೊಗಳ್ತಾ ಇದ್ದಾರೆ. ಕೇಳೋಕ್ಕೆ ಚೆನ್ನಾಗಿತ್ತು. ಅದು ಸುಮಾರು ಕರ್ನಾಟಕದಲ್ಲಿ ಎಲ್ಲ ಕಡೆ 25 ವಾರ ಹೋಗಿತ್ತು ಪಿಕ್ಚರು. 100 days ಆಗಿತ್ತು. ಸಿನಿಮಾ ದೊಡ್ಡ ಹಿಟ್ ಆಯ್ತು. ಅದು ಅವನು ನೋಡೋಕ್ಕೆ ಖುಷಿಯಾಗಿತ್ತು. ಆ ಸಿನಿಮಾ ಹಿಟ್ಟಾದ್ಮೇಲಂತೂ ಮನೆಯಲ್ಲಿ ಒಂದು ಮತ್ತೆ ಖುಷಿ ಸಂಭ್ರಮ ಬಂದ್ಬಿಡ್ತು. ನಾನು ಥಿಯೇಟ್ರಿಗೆ ಬರ್ತಾಯಿದ್ದೀನಿ, ನೀವು ಎಲ್ಲ ಬನ್ನಿ, ಸಿನಿಮಾ ನೋಡೋಣ, ಮತ್ತೆ ಅವನ ಜೊತೆ ಸಮಯ ಕಳೆಯೋಣ, ಅಪ್ಪುನ ಇನ್ನೊಂದು ಸಲ ಮತ್ತೊಮ್ಮೆ ಸಂಭ್ರಮಿಸೋಣ, ಬನ್ನಿ ಎಲ್ಲರೂ ಥಿಯೇಟ್ರಿಗೆ. ನಾನು ಬರ್ತಾಯಿದ್ದೀನಿ.